ಶ್ರೀ ಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ವೀಟ್ನ ತೋರಿಸ್ತಾ ಇದ್ದೀನಿ, ಬಾದುಷಾ. ಇದು ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸಿಹಿ ತಿಂಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ 1 kg ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 kg ಸಕ್ಕರೆಗೆ ಅರ್ಧ kg ಮೈದಾನ ಇಟ್ಕೊಂಡಿದ್ದೀನಿ. ಅರ್ಧ kg ಮೈದಾ ಮತ್ತು 200 ಗ್ರಾಮ್ ಆಗುವಷ್ಟು ಮೊಸರು, ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಯಾವ ಮೊಸರು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು 200 ಗ್ರಾಮು ತುಪ್ಪ. ಇದಿಷ್ಟೇ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು. ಮೊದಲಿಗೆ 1 kg ಸಕ್ಕರೆಗೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಪಾಕ ಆಗೋಷ್ಟೊತ್ತಿಗೆ ಮಿಕ್ಕಿದ್ದೆಲ್ಲ ತಯಾರಿನ ಮಾಡ್ಕೋಬಹುದು. ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಬೇಡಿ. 1 kg ಸಕ್ಕರೆ ಬೇಕೇ ಬೇಕಾಗತ್ತೆ ಅರ್ಧ kg ಮೈದಾಗೆ. ಸಾಮಾನ್ಯವಾಗಿ ಯಾವುದೇ ಸ್ವೀಟ್ ಮಾಡಿದ್ರೂ 1ಕ್ಕೆ 2ರಷ್ಟು ನಾವು ಸಕ್ಕರೆನ ಉಪಯೋಗಿಸ್ತೀವಿ. ಇಲ್ಲೂ ಕೂಡ ಅರ್ಧ kg ಬಾದುಷಾ ಮಾಡಬೇಕು ಅಂತ ಹೇಳಿದ್ರೆ 1 kg ಸಕ್ಕರೆ ತೊಗೊಳ್ಳೇಬೇಕಾಗತ್ತೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅದು ಪಾಕ ಬರೋಕ್ಕೆ ಬಿಟ್ಬಿಡೋಣ. ಈಗ ಒಂದು ಬೇಸಿನ್ ತೊಗೊಂಡು, ಒಂದು ಪಾತ್ರೆ ತೊಗೊಂಡು ಆ ಬೇಸಿನ್ ಒಳಗಡೆ ಫಸ್ಟು ತುಪ್ಪನ ಹಾಕ್ಕೋಬೇಕು. 200 ಗ್ರಾಮ್ ತುಪ್ಪನ ಹಾಕ್ಕೋಬೇಕಾಗತ್ತೆ. ಕಟ್ ಮಾಡಿ ಹಾಗೆ ಹಾಕ್ಕೊಂಬಿಡಿ. ಫುಲ್ಲು ಹಾಕ್ಕೋಬೇಕಾಗತ್ತೆ. ಆಮೇಲೆ ಮಿಕ್ಕಿದ್ದು ಸ್ವಲ್ಪ ಪ್ಯಾಕೆಟ್ನಲ್ಲಿ ಮಿಕ್ಕಿರುವಂಥ ತುಪ್ಪ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು. ಪೂರ್ತಿ ಇದನ್ನು ಹಾಕ್ಕೋಬೇಕಾಗತ್ತೆ, ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು 2 ಚಿಟಿಕೆಯಷ್ಟು ಅಡುಗೆ ಸೋಡಾ, 2 ಚಿಟಿಕೆ, ಜಾಸ್ತಿ ಬೇಡ, 2 ಚಿಟಿಕೆ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಬರಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಬರಬೇಕು. ಇದನ್ನು ಸಾಟಿ ಹಿಡಿಯೋದು ಅಂತಾರೆ. ನೀವೆಷ್ಟು ಚೆನ್ನಾಗಿ ಅದನ್ನು ಉಜ್ಜಿ, ಕೈ ಬೆರಳುಗಳಲ್ಲಿ ಉಜ್ಜಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಬಾದುಷಾ. ಒಳಗಡೆ ಎಲ್ಲ ಚೆನ್ನಾಗಿ ಪಾಕ ಹೋಗುತ್ತೆ, ಚೆನ್ನಾಗಿ ಬಾದುಷಾ ಬೇಯುತ್ತೆ. ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೀವು ಈ ಸಾಟಿ ಹಿಡಿಯೋದನ್ನು ಎಷ್ಟು ಹೊತ್ತು ಬೇಕಾದರೂ ಮಾಡಬಹುದು. ಒಂದು 5 ನಿಮಿಷ ಮಾಡಿಕೊಂಡ್ರೂ ಸಾಕು. 5 ನಿಮಿಷಕ್ಕಿಂತ ಜಾಸ್ತಿ. ಎಷ್ಟೇ ನೀವು ಚೆನ್ನಾಗಿ ಸಾಟಿ ಹಿಡಿದ್ರೆ ಅಷ್ಟು ಚೆನ್ನಾಗಿ ಬಾದುಷಾ ಚೆನ್ನಾಗಿ ಬರುತ್ತೆ. ಪಾಕ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕೈ ಬೆರಳುಗಳನ್ನೇ ಉಜ್ಜಬೇಕು. ನಾವು ಕೈಯಲ್ಲಿ ಹಾಕಲ್ಲ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಈ ಥರ ಮಿಕ್ಸ್ ಮಾಡುವಂಥ ಯಾವುದಾದ್ರೂ ಒಂದು ಸೌಟಿಂದ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇದೇ ಥರ ಕೈ ಬೆರಳುಗಳನ್ನ ಹಾಕಿಬಿಟ್ಟೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಶಾಂಪೂ ಅಂತ ಹೇಳ್ತೀವಲ್ಲ, ಶಾಂಪೂ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಇದಕ್ಕೆ. ಬೇರೆ ಇನ್ಯಾವುದು ಗೊತ್ತಾಗ್ತಾ ಇಲ್ಲ ನಾನು ನಿಮಗೆ ಹೇಳಲಿಕ್ಕೆ, ಅದಕ್ಕೋಸ್ಕರ ಶಾಂಪೂ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಕಲರ್ ಕೂಡ ಒಂದು ಸ್ವಲ್ಪ ತುಪ್ಪದ್ದು ಚೇಂಜ್ ಆಯಿತು. ಆ ಒಂದು ಸೋಡಾ ಜೊತೆ ಚೆನ್ನಾಗಿ ತುಪ್ಪನ ಸಾಟಿ ಹಿಡ್ಕೋಬೇಕಾಗತ್ತೆ. ಚೆನ್ನಾಗಿ ಸಾಟಿ ಹಿಡ್ಕೊಳ್ಳಿ. ಎಷ್ಟು ಸಾಟಿ ಹಿಡ್ಕೊಂಡ್ರೂ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿ ಬಾದುಷಾ ಬರುತ್ತೆ. ಚೆನ್ನಾಗಿ ಸಾಟಿ ಹಿಡ್ಕೊಂಡು ನಾನು ತೋರಿಸಿರೋ ಥರ ನೀವು ಚೆಕ್ ಮಾಡ್ಬೋದು. ಆ ಥರ ಚೆನ್ನಾಗಿ ಸಾಟಿ ಹಿಡ್ಕೊಳ್ಳಿ. ಇದೇನು ಕಷ್ಟದ ಸ್ವೀಟ್ ಅಲ್ಲ, ಆರಾಮವಾಗಿ ಮನೇಲಿ ಮಾಡ್ಕೋಬಹುದು. ಅಂಗಡಿಗಳಲ್ಲಿ ಮಿಕ್ಸ್ ಹಾಕಿರ್ತಾರೆ ಅಥವಾ ಏನೋ ಒಂಥರ, ಅಷ್ಟು ನೀವು ಮನೇಲಿ ಮಾಡ್ಕೊಂಡು ತಿಂದಷ್ಟು ರುಚಿ ಆಚೆದು ಬರೋದಿಲ್ಲ. ಒಂದು ಸರಿ ನೀವೆಲ್ಲನೂ ಇದನ್ನು ಟ್ರೈ ಮಾಡ್ಬೋದು. ನಿಮಗೆ ಕಡಿಮೆ ಬೇಕು, ಇನ್ನು ಕಡಿಮೆ ಸಾಮಗ್ರಿನಲ್ಲಿ ಮಾಡ್ತೀನಿ ಅಂದರೆ ನಾನು ತೋರಿಸಿರೋ ಅಳತೆಗೆ ಕರೆಕ್ಟಾಗಿ ಅರ್ಧ ತೊಗೊಳ್ಳಿ. ಅರ್ಧ ಅಂದರೆ 1/4 kg ಮೈದಾ, ಅರ್ಧ kg ಸಕ್ಕರೆ ತೊಗೊಂಡು 100 ಗ್ರಾಮ್ ಮೊಸರು, 100 ಗ್ರಾಮ್ ತುಪ್ಪ ತೊಗೋಬೇಕಾಗತ್ತೆ. ಅದು ಸ್ವಲ್ಪ ಅಳತೆಗಳು ಕಷ್ಟ. ಅದಕ್ಕಾಗಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅರ್ಧ kg ಮೈದಾದಲ್ಲಿ ಮಾಡ್ತಾಯಿದ್ದೀನಿ. ಈಗ ನಾನು ಎತ್ತಿಟ್ಕೊಂಡಿರುವಂಥ ಅರ್ಧ kg ಮೈದಾನ ಈ ತುಪ್ಪ ಸಾಟಿ ಹಿಡ್ದಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಫಸ್ಟು ಇದನ್ನು 3 ಸಾಟಿ ಹಿಡ್ದಿರೋ ತುಪ್ಪದ ಒಂದು ಮಿಶ್ರಣಕ್ಕೆ ಮೈದಾನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ಏನು ತುಪ್ಪ ಮತ್ತು ಮೊಸರು ತೊಗೋತೀವಿ ಅದರಲ್ಲೇ ಕರೆಕ್ಟಾಗಿ ಹಿಟ್ಟಿನ ಹದ ಬಂದುಬಿಡುತ್ತೆ. ಏನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಮೈದಾ ಜಾಸ್ತಿ ಆಗೋಲ್ಲ, ಕಡಿಮೆ ಆಗೋಲ್ಲ, ಎಲ್ಲನೂ ಕರೆಕ್ಟಾಗಿರುತ್ತೆ. ಅದರಲ್ಲಿ ಡೌಟೇ ಬೇಡ, ತುಂಬ ಸಂಶಯನೇ ಬೇಡ. ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗಿಬಿಟ್ಟು ಒಳ್ಳೆ ಹಿಟ್ಟಿನ ಹದ ಬಂದೇ ಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಅಳತೆನಲ್ಲೇ ಮಾಡ್ಕೋಬೇಕು, ಅಳತೆ ತಪ್ಪಬಾರ್ದು. ಈಗ ಎತ್ತಿಟ್ಕೊಂಡಿರುವಂಥ ಮೊಸರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಆ ಮೊಸರಲ್ಲಿ ಸ್ವಲ್ಪ ಮೊಸರು ಮಿಕ್ಕಿರುತ್ತೆ, ಅದನ್ನು ಕೊನೆಗೆ ಮತ್ತೆ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಗೆ ಆ ಕವರ್ನ ಕಟ್ ಮಾಡಿಕೊಂಡು ಅದರಲ್ಲಿ ಇರೋದು ಒಂದು ಚೂರು ಬಿಡದೆ ನಾವು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮೊಸರು ಹಾಕ್ಕೊಂಡು ನೆಕ್ಸ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ಒಂದಕ್ಕೊಂದು ಹೊಂದಲ್ಲ. ಹಿಟ್ಟು ಹಾಗೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ವಲ್ಪ ದೊಡ್ಡದು ಬೇಸಿನಲ್ಲಿ ಹಾಕ್ಕೊಂಡ್ರೆ ಉತ್ತಮ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು, ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಎಲ್ಲನೂ ಸೇರಿಸ್ಕೊಳ್ಳಿ. ನೋಡಿ ಕಲಿಸ್ತಾ ಇರೋದು ನೋಡ್ತಾ ಇದ್ದೀರಲ್ಲ, ಅಷ್ಟು ಸಾಫ್ಟ್ ಆಗುತ್ತೆ. ಅಷ್ಟೇ ಸಾಕು, ಕರೆಕ್ಟಾಗಿ ಬರುತ್ತೆ ಹದ. ಆದಷ್ಟು ಫ್ರೆಶ್ ಮೊಸರಲ್ಲಿ ಆವಾಗ ತಾನೇ ನೀವು ಮಾಡೋ ದಿನ ಅವತ್ತಿಗೆ ತಂದುಕೊಂಡು ಅವತ್ತು ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಈ ಥರ ಎಲ್ಲ ಆದಮೇಲೆ ಈ ಥರ ಬೆರಳುಗಳು ಆರಾಮಾಗಿ ಸಲೀಸಾಗಿ ಬೆರಳಿಂದ ಒತ್ತಿದ್ರೆ ಒಳಗಡೆ ಹೋಗಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೋಬೇಕು. ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳಾದರೆ ಸಾಕು, ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಮೀಡಿಯಮ್ ಸೈಜ್ ಬಾದುಷ ಬರುತ್ತೆ. ಇದಕ್ಕಿಂತ ದಪ್ಪದ ತೊಗೊಂಡ್ರೂ ಎಣ್ಣೆಗೆ ಹಾಕಿದಾಗ ಬೇಯಲ್ಲ. ಇವಾಗ ಸಕ್ಕರೆ ಪಾಕ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ. ಇದು ಚೆನ್ನಾಗಿ ಒಂದು ಕುದಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಕುದಿಬೇಕು. ಅಲ್ಲಿ ತನಕ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಡೋಣ. ನೋಡಿ ಈಗ ಸಕ್ಕರೆ ಪಾಕ ಕುದೀತಾ ಇದೆ. ಈ ಥರ ಕುದೀಲಿ. ಇನ್ನೂ ಸ್ವಲ್ಪ ಹದ ಬರಬೇಕು. ತೋರಿಸ್ತೀನಿ ಯಾವ ಹದ ಬರಬೇಕು, ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇಲ್ಲಿ. ಅಷ್ಟೊತ್ತಿಗೆ ಇದನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಎಲ್ಲ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ನಿಂಬೆಹಣ್ಣ ಗಾತ್ರದ ಉಂಡೆಗಳು. ಇದನ್ನು ಸರಿಯಾಗಿ ಮಧ್ಯದಲ್ಲಿ ತೊಗೊಂಡು ಫಸ್ಟು ರೌಂಡಾಗಿ ಮಾಡ್ಕೋಬೇಕಾಗತ್ತೆ. ರೌಂಡಾಗಿ ಚೆನ್ನಾಗಿ ಮಾಡ್ಕೊಳ್ಳಿ. ರೌಂಡ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ರೌಂಡ್ ಮಾಡ್ಕೋಬೇಕು. ಹೆಬ್ಬೆರಳು ಮೇಲ್ಗಡೆ ಒಂಥರ ಕೈ ಭಾಗ ಉಬ್ಬಿರುತ್ತಲ್ಲ, ಅಲ್ಲಿ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಪ್ರೆಸ್ ಮಾಡ್ಕೊಂಡಾಗ ಈ ಥರ ಆಗತ್ತೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಮೀಡಿಯಮ್ ಸೈಜು. ನೋಡಿ ಈ ಥರ ಆ ಜಾಗದಲ್ಲಿ ಇಟ್ಕೊಂಡು ಹೆಬ್ಬೆರಳಿನ ಮೇಲ್ಗಡೆ ಜಾಗ ಇರುತ್ತಲ್ಲ, ಬೆರಳು ಮೇಲೆ ಆ ಜಾಗದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಒಂದು ಸರ್ತಿ. ಕೈನಲ್ಲಿ ಆ ಭಾಗ ಮಾತ್ರ ಸ್ವಲ್ಪ ಉಬ್ಬಿರುತ್ತೆ. ಸೊ ಅಲ್ಲೇ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಎಲ್ಲನೂ ಮಾಡಿಟ್ಕೊಳ್ಳಿ. ನೋಡಿ ಆ ಜಾಗದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ ಒಂದು ಸರ್ತಿ. ಆವಾಗ ಕರೆಕ್ಟಾಗಿ ಬರುತ್ತೆ, ನಿಮಗೆ ಚೆನ್ನಾಗಿ ಬರುತ್ತೆ. ಯಾವುದೇ ಭಯ ಬೇಡ. ಭಯ ಅಂದರೆ ಅಯ್ಯೋ ಕೆಟ್ಟೋಗತ್ತಪ್ಪ ಅನ್ನೋ ಭಯ ಬೇಡ. ಧಾರಾಳವಾಗಿ ಮನೆಯಲ್ಲಿ ರುಚಿಯಾಗಿರುವಂಥ ಬಾದುಷ ಮಾಡಿಕೊಂಡು ತಿನ್ಬೋದು. ನಿಮ್ಮ ಮನೇಲಿ ತೂಕ ಮಾಡೋ ಮಿಷಿನ್ ಇದ್ದರೆ ಅದರಲ್ಲಿ 1/4 kgಯಷ್ಟು ತೂಕ ಮಾಡಿಕೊಂಡು 100 ಗ್ರಾಮ್ ಮೊಸರು 100 ಗ್ರಾಮ್ ತುಪ್ಪ ಮೆಜರ್ ಮಾಡಿಕೊಂಡು, ಅರ್ಧ kg ಸಕ್ಕರೆಗೆ 1/4 kg ಮೈದಾ 100 ಗ್ರಾಮ್ ಮೊಸರು 100 ಗ್ರಾಮ್ ತುಪ್ಪ ಹಾಕ್ಕೊಂಡು ಮೆಜರ್ ಮಾಡಿಕೊಂಡು ಕರೆಕ್ಟಾಗಿ ಅಳತೆ ಹಾಕ್ಕೊಂಡು ಮಾಡಿ. ಆವಾಗಲೂ ಚೆನ್ನಾಗಿ ಬರುತ್ತೆ. ನೋಡಿ ಪಾಕ ಇವಾಗ ನೋಡಿ ನಿಧಾನಕ್ಕೆ ಬೀಳ್ತಾ ಇದೆ. ಸಕ್ಕರೆ ಪಾಕದ ತೊಟ್ಟು ನೀವು ನೋಡ್ತಾ ಇದ್ದರೆ ಆ ಒಂದು ಹನಿ, ಸಕ್ಕರೆ ಹನಿ ನಿಧಾನಕ್ಕೆ ಬೀಳ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಹೊತ್ತಾಗಬೇಕಿದು. ಇಷ್ಟಿದ್ರೂ ಸಾಕಾಗತ್ತೆ, ಬಟ್ ಇನ್ನೊಂದು ಸ್ವಲ್ಪ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅಂಟು ಪಾಕ ಅಂತ ಹೇಳ್ತೀವಲ್ಲ, ಕೈಯಲ್ಲಿ ತೊಗೊಂಡು ನೋಡಿದಾಗ ಅಂಟಿರಬೇಕು, ಒಂದಕ್ಕೊಂದು ಬೆರಳು ಅಂಟ್ಕೋಬೇಕು. ಅಷ್ಟು ಹದಕ್ಕೆ ಸಕ್ಕರೆ ಪಾಕನ ಮಾಡಿಟ್ಕೊಳ್ಳಿ. ನೀವು ಹಿಟ್ಟು ಕಲಸಿ ಉಂಡೆಗಳನ್ನೆಲ್ಲ ಮಾಡಿ ಅದನ್ನೆಲ್ಲ ಬಾದುಷ ಶೇಪ್ದೆಲ್ಲ ಮಾಡ್ಕೊಳ್ಳೋ ಅಷ್ಟಕ್ಕೆ ಕರೆಕ್ಟಾಗಿ ಸಕ್ಕರೆ ಪಾಕ ಕೂಡ ಆಗುತ್ತೆ. ಸಕ್ಕರೆ ಪಾಕ ತಣ್ಣಗಾಗಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಬಿಸಿ ಸಕ್ಕರೆ ಪಾಕ ಕೂಡ ಹಾಕ್ಬೋದು, ಆದರೆ ಸ್ಟವ್ನ ಆಫ್ ಮಾಡಿರಬೇಕು. ಆನಲ್ಲಿ ಇಟ್ಕೊಂಡು ಮಾಡಬೇಡಿ. ಸಕ್ಕರೆ ಪಾಕ ಬಂದ ತಕ್ಷಣ ನೋಡಿ ಇಲ್ಲಿ ಮಾಡಿಟ್ಕೊಂಡಿರೋವಂಥದ್ದು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಇಲ್ಲಿ ನೋಡಿ ಸಕ್ಕರೆ ಪಾಕ ನೋಡಿ ಆ ಥರ ಸ್ವಲ್ಪ ಆ ಥರ ಸಕ್ಕರೆ ಪಾತ್ರೆಗೆ ಅಂಟ್ಕೊಂಡಿರಬೇಕು. ಇದಕ್ಕಿಂತ ಕಡಿಮೆ ಪಾಕ ಆದ್ರೂ ಬರುತ್ತೆ, ಬಟ್ ಇದು ಕರೆಕ್ಟಾಗಿರುವಂಥ ಹದ ನೋಡಿ. ಆ ಥರ ಬಂದಿರಬೇಕು ಹದ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಒಂದೇ ಒಂದು ಸ್ವಲ್ಪ ಆ ಹಿಟ್ಟಿನ ಮಿಶ್ರಣನ ಹಾಕ್ಕೊಂಡಾಗ ಅದು ತಕ್ಷಣ ಮೇಲೆ ಬರಬೇಕು. ಆವಾಗ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ಥರ ಹಾಕಿದಾಗ ಅದು ಮೇಲೆ ಬರಬೇಕು, ತಕ್ಷಣ ಮೇಲೆ ಬರಬೇಕು. ತಕ್ಷಣ ಮೇಲೆ ನೋಡಿ ಆ ಥರ ತಕ್ಷಣ ಮೇಲೆ ಬಂದಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಈ ಟೈಮ್ನಲ್ಲಿ
ಮಾಡಿಟ್ಕೊಂಡಿರುವಂತಹ ಬಾದುಷಾ ಹಿಟ್ಟಿನ ಒಂದು ಇದನ್ನು ಉಂಡೆಗಳನ್ನ ಇದರೊಳಗಡೆ ಹಾಕ್ಕೊಳ್ಳಿ. ಚಪ್ಪಟಿಯಾಗಿ ಮಾಡ್ಕೊಂಡಿರ್ತೀವಲ್ಲ ಆ ಬಾದುಷಾನ ಇದಕ್ಕೆ ಒಳಗಡೆ ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಇಟ್ಕೊಂಡು ಕರೀರಿ. ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಇರಬಹುದು. ಉರಿ ಜಾಸ್ತಿ ಅನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ನಿಧಾನವಾಗಿ ಆಗತ್ತೆ. ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮೇಲ್ಗಡೆ ಕೆಂಪಗಾಗ್ಬಿಡತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಸ್ವಲ್ಪ ಒಂದು 5 6 ಈ ಥರ ಬೇಕಾದರೂ ಮಾಡ್ಬೋದು. ನಾನು ತೋರ್ಸೋಕ್ಕೋಸ್ಕರ ಸ್ವಲ್ಪ ದೊಡ್ಡ ಬಾಂಡಿನಲ್ಲಿ ಜಾಸ್ತಿ ಎಣ್ಣೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸರ್ತಿಗೆ ನಾನಿಲ್ಲಿ 9 ರಿಂದ 10 ಹಾಕ್ಕೊಂಡಿದ್ದೀನಿ. ನೀವು ಒಂದು 4 5 ಬೇಕಾದರೂ ಮಾಡಿಕೊಂಡು ಕರಿಬಹುದು. ನೋಡಿ ಈ ಥರ ಆಗತ್ತೆ. ಚೆನ್ನಾಗಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ತುಂಬ ದಪ್ಪನಾಗಿ ಮಾಡ್ಕೊಂಬಿಟ್ರೆ ನೀವು ಈ ಒಂದು ಬಾದುಷಾ ಶೇಪ್ನ, ಅದೇನಾಗುತ್ತೆ, ಬೇಯೋದಿಲ್ಲ, ಒಳಗಡೆ ಸಕ್ಕರೆ ಪಾಕ ಹೋಗೋದಿಲ್ಲ. ಮೀಡಿಯಮ್ ಆಗಿದ್ದರೆ ಕರೆಕ್ಟ್ ಸೈಜ್ ಬರುತ್ತೆ. ನೋಡಿ ಈ ಥರ. ಇದು ಇನ್ನೂ ಸ್ವಲ್ಪ ಆಗಬೇಕು, ಇನ್ನೂ ಸ್ವಲ್ಪ ಕಲರ್ ಬರಬೇಕು. ನೀವು ನೋಡಿರ್ತೀರಲ್ಲ ಬಾದುಷಾ ಕಲರ್ ಹೇಗಿರುತ್ತೆ ಅಂತ, ಆ ಕಲರ್ ಬರಬೇಕು. ಆ ಥರ ಚೆನ್ನಾಗಿ ಎಲ್ಲನೂ ತಿರುವು ಹಾಕ್ಕೊಂಡು ಕೈ ಬಿಡದೆ ಮಾಡಿಕೊಡಿ. ಆ ಕಡೆ ಸಕ್ಕರೆ ಪಾಕ ಆಗಿತ್ತು, ನಾನು ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಈ ಬಾದುಷಾಗಳಾದ ತಕ್ಷಣ ಎಣ್ಣೆಯಿಂದ ಚೆನ್ನಾಗಿ ಎಣ್ಣೆನೆಲ್ಲ ಚೆನ್ನಾಗಿ ಹೋಗೋ ಥರ ಸೌಟಲ್ಲೇ ತೆಗೆದುಬಿಟ್ಟು ಆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಈಗ ನೋಡಿ ಆಗ್ತಾ ಬಂತು. ನೋಡಿ ಈ ಥರ ಇರುತ್ತೆ. ಇನ್ನೇನು ಆಗ್ತಾ ಬಂತು ನೋಡಿ. ಈ ಥರ ನೀಟಾಗಿ ಎಣ್ಣೆನ ಸ್ವಲ್ಪ ಜವರಿಸ್ಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಒಂದು ಒಬ್ಬೆ ಆಗೋ ತನಕ, ಇನ್ನೊಂದು ಒಬ್ಬೆ ಆಗೋ ತನಕ ಸಕ್ಕರೆ ಪಾಕದಲ್ಲಿ ಅದು ಇರಲಿ. ಮತ್ತು ಇನ್ನೊಂದು ಸರ್ತಿ ನಾನು ಇನ್ನೊಂದು ರೌಂಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ರೌಂಡ್ ಬಾದುಷಾ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇದಾಗೋ ತನಕ ಆ ಸಕ್ಕರೆ ಪಾಕದಲ್ಲಿರುವಂತಹ ಒಂದು ಬಾದುಷಾ ಹಾಗೇ ಇರಲಿ. ಅದು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆಂದುಬಿಟ್ಟು ಒಳಗಡೆ ಚೆನ್ನಾಗಿ ರಸ ಎಲ್ಲ ಹೋಗುತ್ತೆ. ಸಕ್ಕರೆ ಪಾಕದ ರಸ ಎಲ್ಲ ಒಳಗಡೆ ಹೋಗುತ್ತೆ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮಾಡ್ಕೊಳ್ಳಿ ಒಂದು ಸರ್ತಿ. ಏನು ವ್ಯತ್ಯಾಸ ಆಗಲ್ಲ, ಆರಾಮವಾಗಿ ಮಾಡಿಕೊಂಡು ಮನೆಯಲ್ಲಿ ತಿನ್ಬೋದು. ರುಚಿಯಾಗಿರುತ್ತೆ, ಹೆವಿ ಆಗೋದಿಲ್ಲ. ಅಂಗಡಿನಿಂದ ತೊಗೊಂಡು ಬಂದು ತಿನ್ನೋದಕ್ಕೂ ಈ ಬಾದುಷಾಗೂ ಬಹಳ ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ. ನನಗೆ ಸುಮಾರು ಒಂದು 30 ರಿಂದ 35 ಬಾದುಷಾಗಳಾಯಿತು. ನೋಡಿ ಈ ಥರ ಆಗುತ್ತೆ. ಸಕ್ಕರೆ ಆರಿದ ಮೇಲೆ, ಸಕ್ಕರೆ ಪಾಕದಲ್ಲಿ ಈ ಬಾದುಷಾಗಳು ಆರಿದ ಮೇಲೆ ಮೇಲ್ಗಡೆ ಅಂಗಡಿಗಳಲ್ಲಿ ಸಿಗೋ ಥರ ಬಾದುಷಾ ಮೇಲ್ಗಡೆ ಎಲ್ಲ ಸಕ್ಕರೆ ಎಲ್ಲ ಇರುತ್ತಲ್ಲ, ಅದೇ ಥರ ಇರುತ್ತೆ. ಬಟ್ ತುಂಬ ರುಚಿಯಾಗಿರುತ್ತೆ. ಮಾಡಿಕೊಂಡು ಇದನ್ನು ತಿನ್ನಬಹುದು ಮನೆಯಲ್ಲೇ. ನೋಡಿ ಈ ಥರ. ಸೊ ಈ ಸಿಹಿ ಮಾಡಿ ತೋರಿಸಿರೋದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ತೋರಿಸ್ತೀನಿ. ಈ ಥರ ಒಳಗಡೆ ಎಲ್ಲ ರಸ ಚೆನ್ನಾಗಿ ಹೋಗಿರುತ್ತೆ, ಮೇಲ್ಗಡೆ ಡ್ರೈ ಆಗೇ ಇರುತ್ತೆ, ಚೆನ್ನಾಗಿ ರಸ ಒಳಗಡೆ ಹೋಗಿರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ಬಾದುಷಾ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.